ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನನಗೆ 1.5 ತಿಂಗಳ ಹಿಂದೆ ಡೆಲಿವರಿ ಆಗಿತ್ತು. ಆ ದಿನ ಬೇಬಿದು ಫುಟ್ ಪ್ರಿಂಟ್ಸ್ ಮತ್ತು ನಂದು ಫಿಂಗರ್ ಪ್ರಿಂಟ್ಸ್‌ನ ತಗೊಂಡು ಅವರು ಈ ರೀತಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಡೆಲಿವರಿ ಆಗಿದ್ದು ಕ್ಯಾಂಗರೂ ಕೇರ್ ಹಾಸ್ಪಿಟಲಲ್ಲಿ, ಮೈಸೂರಿನಲ್ಲಿ. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿರುವಂಥ ಒಂದು ಮಾಹಿತಿ ಏನಂತಂದರೆ ವ್ಯಾಕ್ಸಿನೇಷನ್ ಬಗ್ಗೆ. ಸೊ ಹುಟ್ಟಾಗಲೇ ಬೇಬಿಗೆ ಬರ್ತ್ ವ್ಯಾಕ್ಸಿನೇಷನ್ ಅಂತ BCG, OPV ಮತ್ತು ಹೆಪಟೈಟಿಸ್ ಬಿ ಹಾಕಿರ್ತಾರೆ. ನೀವು ನೋಡ್ಬೋದಲ್ಲಿ. ಇವಾಗ ನಾವು ನಮ್ಮ ಮಗುಗೆ 6 ವೀಕ್ಸ್ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು. ನಾವು ಪ್ರೈವೇಟಲ್ಲಿ ಹಾಕ್ಸೋದಾ, ಗೌರ್ಮೆಂಟಲ್ಲಿ ಹಾಕ್ಸೋದಾ, ಪೇನ್‌ಲೆಸ್ಸಾ, ಫುಲ್ ವ್ಯಾಕ್ಸಿನ್ ಹಾಕ್ಸೋದಾ ಅಂತ ಫುಲ್ ಕನ್ಫ್ಯೂಸ್ ಆಗಿದ್ವಿ. ಕೊನೆಗೆ ನಾವು ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಕೇಳಿ ತಿಳ್ಕೊಂಡಿದ್ದು ಏನಂತಂದರೆ ಗೌರ್ಮೆಂಟಲ್ಲಿ ಹಾಕ್ಸೋದು ಬೆಟರೇ. ಅಲ್ಲಿ ಫ್ರೀಕ್ವೆಂಟಾಗಿ ನಮಗೆ ವ್ಯಾಕ್ಸಿನೇಷನ್ಸ್ ಮೂವ್ ಆಗ್ತಿರುತ್ತೆ. ಸೊ ನಾವು ಗೌರ್ಮೆಂಟಲ್ಲೇ ಹಾಕ್ಸಿದ್ವಿ. ಸೊ ಪ್ರೆಗ್ನೆಂಟ್ ಆದಮೇಲೆ ಇಲ್ಲಿ ತಾಯಿ ಕಾರ್ಡ್ ಅಂತ ಒಂದು ಮಾಡಿಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ನಾನು ಅದನ್ನು ಮಾಡಿಸಿದ್ದೆ ಕೂಡ. ನಾವು ಆ ಕಾರ್ಡ್‌ನ ತಗೊಂಡು ಹೋಗಿದ್ವಿ. ಅದರಲ್ಲಿ ನಮ್ಗೆ ಹಾಕಿದ ವ್ಯಾಕ್ಸಿನ್ ಮುಂದೆ ಆ ಡೇಟ್ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಯಾವ ವ್ಯಾಕ್ಸಿನ್ ಹಾಕಿಸ್ತೀವಿ ಅದ್ರದ್ದು ಅದೇ ಥರ ಮಾಡ್ತಾರೆ. ಅಲ್ಲಿ ಮುಂದಿನ ವ್ಯಾಕ್ಸಿನ್ ಅಂತ ಕೂಡ ಡೇಟ್ ಬರೆದಿದ್ದಾರೆ. ನಾವು ಮಾರ್ನಿಂಗ್ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಹೊರಟ್ವಿ. ಯಾಕಂದರೆ 2 ಡೇಸ್ ಮತ್ತೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಅವ್ನಿಗೆ ನೋವಿರುತ್ತೆ ಅಂತ. ನಾವು ಫಸ್ಟ್ ಹೊರಟಿದ್ದು JP ನಗರ್ ಆರೋಗ್ಯ ಕೇಂದ್ರಗೆ. ಬಟ್ ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಮತ್ತೆ ಇನ್ನೊಂದು ಕಡೆ ಚೆಕ್ ಮಾಡಿಸಿದ್ವಿ, ಅಲ್ಲೂ ಅವೈಲೇಬಲ್ ಇರಲಿಲ್ಲ. ನಮಗೆ ರೋಟಾ ವೈರಸ್ ಅನ್ನೋ ಒಂದು ಡ್ರಾಪ್ಸ್ ನಮ್ಗೆ ಇದೆರಡು ಕಡೆ ಅವೈಲೇಬಲ್ ಇಲ್ದಿರೋ ಕಾರಣ ನಾವು ಸಿಟಿಗೆ ಹೋದ್ವಿ. ಅಲ್ಲಾದ್ರೆ ಸಿಟಿ ಸೆಂಟರಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ. ಒಟ್ಟಾಗಿ 3 ಇಂಜೆಕ್ಷನ್ ಕೊಡ್ತಾರೆ, 2 ಡ್ರಾಪ್ಸ್ ಕೊಡ್ತಾರೆ. ಒಂದು ಕೈಗೆ, 2 ತೊಡೆಗೆ ಮತ್ತೆ 2 ಡ್ರಾಪ್ಸ್. ಹೋದ ತಕ್ಷಣ ಅಲ್ಲಿ ನಮಗೆ ಬೇಬಿದು ವೆಯ್ಟ್ ಚೆಕ್ ಮಾಡಿದ್ರು. ಚೆಕ್ ಮಾಡ್ಬಿಟ್ಟು ಅಲ್ಲಿ ಅವ್ರ ಹತ್ರ ಒಂದು ವೆಬ್ಸೈಟ್ ಇರುತ್ತೆ, ಅದರಲ್ಲಿ ನಮ್ಮ ಹೆಸರು, ಪಾಪು ಹೆಸರು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಅದಾದ್ಮೇಲೆ ಫಸ್ಟು ಒಂದು ಡ್ರಾಪ್ ಹಾಕಿದ್ರು. ಈ ಡ್ರಾಪ್ಸ್ ಆದ್ಮೇಲೆ ಅದೇ ರೋಟಾ ವೈರಸ್ ಅಂತ ಹೇಳಿದ್ವಲ್ಲ ಅದು ಹಾಕಿದ್ರು. ಅದು 2 ಬರುತ್ತೆ ಒಂದು ಬಾಕ್ಸಲ್ಲಿ. ಒಂದ್ಸತಿ ಓಪನ್ ಮಾಡಿದ್ರೆ ಇಬ್ರು ಕೊಡಲೇಬೇಕು. ಸೊ ಇಬ್ರು ಇಲ್ಲ ಅಂತಂದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಹಾಕೋದೇನಕ್ಕೆ ಅಂದರೆ ಡಯೇರಿಯಾ ಮತ್ತು ಫ್ಲೂ ಎಲ್ಲ ಬರದೇ ಇರಲಿ ಅಂತ ಮಕ್ಳಿಗೆ ಹಾಕ್ತಾರಂತೆ. ಇದ್ರದ್ದು ಡೋಸ್ ಇನ್ನು ಮತ್ತೆ ಬೇರೆ ವ್ಯಾಕ್ಸಿನೇಷನ್ ಟೈಮಲ್ಲೂ ಇರುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಒಂದು ಕೈಗೆ ಇಂಜೆಕ್ಷನ್ ಕೊಟ್ಟರು. ಇದು ಸ್ಮಾಲ್ ನೀಡಲ್ ಇಂಜೆಕ್ಷನ್ ಆಗಿತ್ತು. ಸೊ ಅವನೇನು ಅಷ್ಟು ಅಳ್ಳಿಲ್ಲ. ಇದಾದಮೇಲೆ ಆರಾಮಾಗೇ ಇದ್ದ ಸ್ವಲ್ಪ. ಬಟ್ ನೆಕ್ಸ್ಟ್ 2 ತೊಡೆಗೆ ವ್ಯಾಕ್ಸಿನೇಷನ್ ಇದ್ದಿದ್ದು. ಈ ಸೆಂಟರಲ್ಲಿ ನರ್ಸ್ ನಮಗೆ ಯಾವ ವ್ಯಾಕ್ಸಿನ್ ಇದು ಯಾವಾಗ ಹಾಕಿಸ್ಬೇಕು ಮತ್ತು ನೆಕ್ಸ್ಟ್ ಯಾವಾಗ ಬರಬೇಕು, ಇದೇನಕ್ಕೆ ಹಾಕೋದು ಅಂತೆಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದಾದಮೇಲೆ ಇದು ನೀವು ನೋಡ್ತಿರ್ಬೋದು, ತೊಡೆಗೆ ಹಾಕ್ತಿದ್ದಾರೆ. ಇದು ಸ್ವಲ್ಪ ದೊಡ್ಡ ನೀಡಲ್ ಆಗಿರುತ್ತೆ. ಸೊ ಇದು ಹಾಕ್ಸಿದ್ಮೇಲೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಸೊ ಜ್ವರ ಬಂದಿತ್ತು ನನ್ನ ಮಗನ ಕೂಡ. ಈ ತೊಡೆಗೆ ಹಾಕೋ ಇಂಜೆಕ್ಷನಿಂದ ತೊಡೆ ಊದ್ಕೊಳ್ಳೋ ಸಂಭವ ಇರುತ್ತೆ ಅಂತ ಅವರು ಒದ್ದೆ ಬಟ್ಟೆ ಇಡಿ ಅಂತ ಹೇಳಿದರು. ನಾವು ಇಟ್ಟಿದ್ವಿ ಒದ್ದೆ ಬಟ್ಟೆ, ಸ್ವಲ್ಪ ಊದ್ಕೊಂಡಿತ್ತು ತೊಡೆಗಳು. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ನಾವು ಮಧ್ಯಾಹ್ನದ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇದು ನೆಕ್ಸ್ಟ್ ಡೇ ಫುಟೇಜಸ್ನ ತೊಗೊಂಡಿರೋದು. ನನ್ನ ತಂಗಿ ಬಂದಿದ್ಲು, ಬಿರಿಯಾನಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ. ಸೊ ಅದು ಫಸ್ಟ್ ಒಂದು ಪಾತ್ರೆಗೆ ನೀರು ಮತ್ತು ಹೋಲ್ ಸ್ಪೈಸಸ್ನ ಹಾಕಿ ಅದಕ್ಕೆ ಉಪ್ಪು ಹಾಕ್ತಾ ಇದ್ದಾಳೆ. ಇದು ಎಲ್ಲ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಅದಕ್ಕೆ ತುಪ್ಪ ಮತ್ತು ಅಕ್ಕಿ ನಾವು ನೆನೆಸಿಟ್ಕೊಂಡಿರ್ಬೇಕು, ಬಾಸುಮತಿ ರೈಸು. ಆ ಬಾಸುಮತಿ ರೈಸ್ನ ನಾವು ಇದರೊಳಗಡೆ ಹಾಕೋಬೇಕು. ನಾವು ಮಾಡ್ತಿರೋದು ಮಶ್ರೂಮ್ ವೆಜ್ ಬಿರಿಯಾನಿ. ಸೊ ರೈಸ್ನ ನಾವು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ. ಇದೊಂದು 75% ಬೇಯೋ ತನಕ ಅದನ್ನು ಬೇಯಿಸ್ಕೋಬೇಕು. ಇದು ನೆಕ್ಸ್ಟ್ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ತುಪ್ಪ ಮತ್ತು ಇದಕ್ಕೆ ಕೂಡ ಹೋಲ್ ಸ್ಪೈಸಸ್ ಹಾಕೋಬೇಕು. ನಾವಿಲ್ಲಿ ಒಂದು ಗ್ರೇವಿ ಥರ ಮಾಡ್ಕೋತಾ ಇದ್ದೀವಿ. ಅದನ್ನು ನಾವು ರೈಸ್ ಜೊತೆ ಇಟ್ಟು ದಮ್ ಕೊಡಬೇಕು. ಇದಕ್ಕೆ ನಾವು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇರೋ ಪೇಸ್ಟ್ ಹಾಕ್ಕೊಂಡಿದ್ದಾಳೆ. ನೀವು ನೋಡ್ತಿರ್ಬೋದು ಇಲ್ಲಿ ರೈಸು ಮತ್ತು ಗ್ರೇವಿ ಮಾಡ್ಕೋತಾ ಇದ್ದೀವಿ ಪಕ್ಕದಲ್ಲೇ. ಇದಕ್ಕೆ ಖಾರದ ಪುಡಿ, ಅರಶಿನ ಮತ್ತು ಉಪ್ಪು. ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ರೇವಿನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಬೇಸಿಕ್ ಗ್ರೇವಿ. ಇಲ್ಲಿ ನಾವು ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀವಿ. ಇದನ್ನು ಎಣ್ಣೆಲಿ ಕರಿಬೇಕು. ಕರೆದು ಅದೇ ಥರ ಗ್ರೇವಿ ಮಾಡಿಕೊಂಡು ಆ ಎಣ್ಣೆಲಿ ಕರೆದಿರೋ ಮಶ್ರೂಮ್ನ ನಾವು ಆ ಗ್ರೇವಿಗೆ ಹಾಕ್ಕೊಂಡು ಅದನ್ನು ಬಿರಿಯಾನಿ ಮೇಲೆ ಇಟ್ಕೋಬೇಕು. ಇದು ಮೇಘನಾ ಸ್ಟೈಲ್ ಬಿರಿಯಾನಿ. ಈಗ ರೈಸ್ ಅರೌಂಡ್ 80% ಬೆಂದಿದೆ. ಸೊ ಇದನ್ನು ನಾವೇನು ಮಾಡ್ತಿದ್ದೀವಿ, ನಾವು ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಲೇಯರ್ಸ್ ಆಗಿ ಹಾಕಬೇಕು.
ಒಂದು ಲೇಯರಲ್ಲಿ ತುಪ್ಪ, ಅದಾದಮೇಲೆ ಮತ್ತೆ ಗ್ರೇವಿ ಹಾಕ್ತಾ ಇದ್ದೀನಿ. ಗ್ರೇವಿ ಹಾಕಾದ್ಮೇಲೆ ಮತ್ತೆ ರೈಸ್ ಹಾಕಬೇಕು. ಇದು ಕೇಸರಿ ವಾಟರು ನೆನೆಸಿಟ್ಕೊಂಡಿದ್ವಿ ನೀರಲ್ಲಿ. ಇದನ್ನ ಹಾಕಿದ್ರು ಕೂಡ ಒಂದು ಒಳ್ಳೆ ಫ್ಲೇವರ್ ಮತ್ತು ಕಲರ್ ಎಲ್ಲ ಬಂದಿತ್ತು. ಅದನ್ನು ಕ್ಲೋಸ್ ಮಾಡಿ, ಇದು ಸೇಮ್ ಗ್ರೇವಿ, ಇದಕ್ಕೆ ಮೊಸರು ಮತ್ತು ಬಿರಿಯಾನಿ ಮಸಾಲ ಎಕ್ಸ್ಟ್ರಾ ಹಾಕಿದ್ದೀವಿ ಅಷ್ಟೇ. ಇದಕ್ಕೆ ನಾವು ಫ್ರೈ ಮಾಡಿರೋ ಮಶ್ರೂಮ್ ಹಾಕೋಬೇಕು. ನೋಡಿ, ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ನಾವು ದಮ್ ಕೊಟ್ಟಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಉಡಿ ಉಡಿಯಾಗಿ ಬಂದಿದೆ ರೈಸು ಅಂತ. ಅಷ್ಟೇ ಫ್ಲೇವರ್ಫುಲ್ ಆಗಿತ್ತು ಕೂಡ. ಇದರಲ್ಲಿ ಬಿರಿಯಾನಿ, ವೆಜ್ ಬಿರಿಯಾನಿ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇದನ್ನ ನಾವು ದಮ್ ಇಟ್ಟಿರ್ತೀವಲ್ಲ, ಅದರಿಂದನೇ ಫ್ಲೇವರ್ ಬರುತ್ತೆ. ಈಗ ಇದನ್ನ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ನಾವು ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ರೆ ಇದು ಮೇಘನಾ ಸ್ಟೈಲ್ ಬಿರಿಯಾನಿ. ನೀವು ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು.